ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ 60ನೇ ಜನ್ಮದಿನದ ಅಂಗವಾಗಿ ಪತ್ರಿಕಾಗೋಷ್ಠಿ. ಹೌದು, ಕೃಷ್ಣಾ ತೀರದ ರೈತ ಬಾಂಧವರು ಹಾಗೂ ಎಂಆರ್ಎನ್ ಫೌಂಡೇಶನ್ ಸಂಯೋಗದಲ್ಲಿ ಈ ಕಾರ್ಯಕ್ರಮ. ಕುಂಭಮೇಳ ಮಾದರಿಯಲ್ಲಿ ಕೃಷ್ಣ ಪುಣ್ಯಸ್ನಾನ ಹಾಗೂ ಕೃಷ್ಣಾರತಿ ಕಾರ್ಯಕ್ರಮ. ಜಮಖಂಡಿಯ ತಾಲೂಕಿನ ಹೆಪ್ಪರಗಿ ಗ್ರಾಮದ ಸಂಗಮೇಶ್ವರ ದೇವಸ್ಥಾನದ ಹತ್ತಿರ ಕೃಷ್ಣಾ ನದಿಯ ತೀರದಲ್ಲಿ ನಡೆಯುವ ಈ ಕಾರ್ಯಕ್ರಮ ಕುಂಭಮೇಳದ ಮಾದರಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಹಿಮಾಲಯದ ನಾಗಾಸಾಧುಗಳು, ತಪಸ್ವಿಗಳು ಹಾಗೂ ಅಘೋರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆಗಸ್ಟ್ 16ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಒಂದೆಡೆ ಸೇರಿಸುವ ನಿಷ್ಠಿನಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಹೋದರ ಮುರುಗೇಶಣ್ಣ ನಿರಾಣಿಯವರ 60ನೇ ಶತಾಬ್ದಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಷಷ್ಠಿಪೂರ್ತಿ ಕಾರ್ಯಕ್ರಮದ ನಿಮಿತ್ತವಾಗಿ ಕೃಷ್ಣಾ ನದಿಯ ದಡದಲ್ಲಿ ಗಂಗಾ ಆರತಿಯ ಮಾದರಿಯಲ್ಲಿ ಕೃಷ್ಣ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ತೆರನಾಗಿ ಯಾರು ಗಂಗಾ ಕುಂಭಮೇಳದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ತೆರನಾಗಿ ಯಾರು ಗಂಗಾ ಕುಂಭಮೇಳದಲ್ಲಿ ಪ್ರಯಾಗರಾಜ ಕುಂಭಮೇಳದಲ್ಲಿ ಹೋಗ್ಲಿಕ್ಕಾಗಿರೋದಿಲ್ಲ, ವಯಸ್ಸಿನ ಕಾರಣನೋ ಸಮಯ ಒತ್ತಡದಿಂದ ಆಗಿರ್ಬೋದು, ಹೋದಂಥವ್ರಿಗೆ ನಾಗಾ ಸಾಧುಗಳ ದರ್ಶನವಾಗಿರಲಿಲ್ಲ, ಅಂಥವ್ರಿಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡುವ ನಿಟ್ಟಿನಲ್ಲಿ ಕುಂಭಮೇಳದ ಮಾದರಿಯಲ್ಲಿ ಹಿಮಾಲಯದ ನಾಗಾ ಸಾಧುಗಳನ್ನ, ತಪಸ್ವಿಗಳನ್ನ, ಅಘೋರಿಗಳನ್ನ, ಹಂಸರನ್ನ ದಕ್ಷಿಣ ಭಾರತಕ್ಕೆ ಕರೆತರಬೇಕು, ಕುಂಭಮೇಳದ ಮಾದರಿಯಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಸಹೋದರ ಮುರುಗೇಶ್ ನಿರಾಣಿಯವರ ಮತ್ತು ನಮ್ಮ ಕೃಷ್ಣಾ ತೀರದ ರೈತ ಬಂಧುಗಳ ಇಚ್ಛೆ ಆಗಿ ಜಗದ್ಗುರು ಸಂತ ಮಾಂತರನ್ನು ಕರ್ಕೊಂಡು ಹೋಮ ಹವನ ಕಾರ್ಯಕ್ರಮ ನಡೀತಾ ಇದೆ. ತದನಂತರ 4 ಗಂಟೆಯಿಂದ 6 ಗಂಟೆಯವರೆಗೆ ಮುರುಗೇಶ್ ನಿರಾಣಿಯವರ 60ನೇ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ವಿ. 6 ಗಂಟೆಯಿಂದ 8 ಗಂಟೆವರೆಗೆ ಕೃಷ್ಣಾರತಿ ಕಾರ್ಯಕ್ರಮ ನಡೀತಾ ಇದೆ. 8 ಗಂಟೆಯಿಂದ 12 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೃಷ್ಣಾ ನದಿಯ ಕುರಿತು ಕೃಷ್ಣ ಜನ್ಮಾಷ್ಟಮಿಯ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. 12